गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಇದರಲ್ಲೊಂದು ಪ್ರಸಂಗ ಬಂದಿದೆ. पति भरता नारी घरों, आन पुरुष नहीं ने, अपने पति की बंदगी ये दुर्लभ दर्शन ए। ಈಗ ಸಾಧನೆಯನ್ನು ಮಾಡುವ ಸಮಯದಲ್ಲಿ ನಾವು ತಮ್ಮ ಪರಮಾತ್ಮನನ್ನು ಸಂಬಂಧಿಸಿ ಪತಿವ್ರತೆ ಆಗಬೇಕಾಗಿದೆ. ನಾವು ಪತಿವ್ರತೆ ಪದವಿಯಿಂದ ಬೀಳುವುದರಿಂದ ಕಾಲನ ಜಾಲದಲ್ಲಿ ಸಿಲುಕಿಕೊಂಡೆವು. ಸತ್ಯಲೋಕದೊಳಗೆ ನಾವು ನಮ್ಮ ಪರಮಾತ್ಮನನ್ನು ಬಿಟ್ಟು ಈ ನಕಲಿ ಭಗವಂತ ಕಾಲನನ್ನು ಬಯಸಲು ತೊಡಗಿದೆವು. ಮತ್ತು ಆ ಭಯಂಕರ ತಪ್ಪಿನ ದುಷ್ಪರಿಣಾಮವನ್ನು ಇಂದು ನಾವು ಅನುಭವಿಸುತ್ತಿದ್ದೇವೆ. ಈಗ ನಾವು ಅಲ್ಲಿಗೆ ಹೋಗಬೇಕಾದರೆ ಅದೇ ಸ್ಥಿತಿಯಲ್ಲಿ ಪುನಃ ಬರಬೇಕಾಗುವುದು. ಕಾಲನಿಂದ ಮನಸ್ಸನ್ನು ಸರಿಸಬೇಕು. ಇಲ್ಲಿಯ ಪ್ರತಿಯೊಂದು ವಸ್ತು ಕಾಲನದು. ಏನೇ ಈ ನಾಶ ಹೊಂದುವ ಆಟಿಕೆಗಳಿವೆ, ನಮ್ಮಲ್ಲಿ ಇವುಗಳ ಇಚ್ಛೆ ನಾಶವಾಗಬೇಕಾಗುವುದು. ಹಾಗಂತೂ ಭಗವಂತ ಏನು ಕೊಡುವನೋ ಅದು ಒಳ್ಳೆಯದೇ. ನಾವು ಇಲ್ಲಿ ಟೈಮ್ ಪಾಸ್ ಮಾಡೋ ತನಕ ಅವನು ಕಾರ್ ಕೊಡಲಿ, ಬಂಗ್ಲೆ ಕೊಡಲಿ, ಕೊಡದಿರಲಿ, ಮಗಳನ್ನು ಕೊಡಲಿ, ಕೊಡದಿರಲಿ, ಯಾವ ತೊಂದರೆಯೂ ಇಲ್ಲ. ಅವನು ನಮ್ಮ ಹಿತಕ್ಕಾಗಿ ಏನು ಮಾಡಬೇಕೋ ಅವನದನ್ನು ತಮಗಾಗಿ ಮಾಡಿಯೇ ಮಾಡುವನು ಭಗವಂತ. ಏಕೆಂದರೆ ಯಾವಾಗ ರೋಗಿಯು ಡಾಕ್ಟರ್ ಬಳಿ ಹಾಸ್ಪಿಟಲ್ಗೆ ತಲುಪುತ್ತಾನೆ ಮತ್ತು ಅಲ್ಲಿ ರೋಗಿಯದೇನೂ ನಡೆಯದು, ಡಾಕ್ಟರ್ನದು ನಡೆಯುವುದು, ಏನು ಅವನು ಮಾಡುವನು ಅವನ ಹಿತಕ್ಕಾಗಿ, ಅದು ಸರಿಯಾಗಿರುವುದು. ಅದೇ ರೀತಿ ಈಗ ತಾವು ಬಂದಿರಿ ಪರಮಾತ್ಮನ ಹಾಸ್ಪಿಟಲ್ಗೆ ತಮ್ಮ ಜನ್ಮ ಮರಣದ ರೋಗ ನಿವಾರಿಸಲಿಕ್ಕಾಗಿ. ಏನು ತಮ್ಮ ಹಿತದಲ್ಲಿ ಇರುವುದೋ ಅದೇ ಆಗುವುದು. ರೋಗಿಯಂತೂ ಗೊತ್ತಿಲ್ಲ ಏನೇನು ಡಿಮಾಂಡ್ ಮಾಡುವನು, ನನಗೆ ಆ ವಸ್ತುವನ್ನು ಕೊಡಿ ತಿನ್ನಲು. ಈಗ BP ಹೈ ಇದ್ದು ಮತ್ತು ಹಲ್ವಾ ಕೇಳುತ್ತಾನೆ ದೇಶಿ ತುಪ್ಪದ್ದು. ಆಗ ಡಾಕ್ಟರ್ ಎಲ್ಲವೂ ಮಾಡುವುದಿಲ್ಲ. ಏಕೆಂದರೆ ಹಾಗಂತದ್ದು ಬಹಳ ಒಳ್ಳೆಯದು, ಬಯಕೆಯೂ ಇದೆ, ನೋಡಿದ ಬಳಿಕ ಮನಸ್ಸಾಗುತ್ತದೆ ತಿನ್ನಲು. ಆದರೆ ಇಲ್ಲ, ಅವನಿಗದು ವಿಷವಾಗಿದೆ. ಹೀಗೆಯೇ ಏನು ಡಿಮಾಂಡನ್ನು ತಾವು ಮಾಡುವಿರಿ? ಒಂದೊಮ್ಮೆ ತಾವು ಮೋಕ್ಷವನ್ನು ಬಯಸುವುದಾದರೆ ಮತ್ತು ಕಾಲನ ಜಾಲದಲ್ಲಿಯೇ ಇದ್ದು ಇಲ್ಲಿ ಸಾಯಲು ಬಯಸ್ತಿರುವರಾದರೆ ತಿನ್ನು ಹಲ್ವಾ. ಇಲ್ಲವೆಂದಾದರೆ ಸೋದರ, ಮೋಕ್ಷವನ್ನು ಬಯಸುವುದಾದರೆ, ರೋಗ ನಿವಾರಣೆಯನ್ನು ಬಯಸುವುದಾದರೆ ನಮ್ಮ ಲೆಕ್ಕಾಚಾರದ ಅನುಸಾರ ತಿನ್ನಿಸುವೆವು. ನಿಮಗೇನು ತಿನ್ನಿಸಬೇಕಾಗುವುದೋ ಪರಮಾತ್ಮ ಅದನ್ನೇ ನೀಡುವನು. ನಾವು ಕಾಲನ ಜಾಲದಲ್ಲಿ ಸಿಲುಕಿದ್ದೇವೆ ಪತಿವ್ರತೆ ಪದವಿಯಿಂದ ಬಿದ್ದ ಕಾರಣ. ಮತ್ತು ನಂತರ ನಾವು ಈಗ ನಮ್ಮ ಪರಮಾತ್ಮನನ್ನು ಸಂಬಂಧಪಟ್ಟಂತೆ ಅದೇ ಸ್ಥಿತಿಯಲ್ಲಿ ಬರಬೇಕಾಗುವುದು. ಅಂದರೆ ಹೇಗೆ ಬರಬೇಕಾಗುವುದು? ನಾವು ನಮ್ಮ ಕಬೀರ ಪರಮಾತ್ಮ ಒಬ್ಬರನ್ನು ಹೊರತು ಯಾವುದೇ ದೇವತೆಯ ಎದುರಲ್ಲಿ ಯಾವುದೇ ಡಿಮಾಂಡ್ ಮಾಡಬಾರದು. ತಮ್ಮ ಮನೆಯದ್ದು, ಸುಖದ್ದು, ಯಾವುದೇ ಸೌಕರ್ಯದ್ದು ಆಗಲಿ. ಪತಿವ್ರತೆ ಸ್ತ್ರೀ ಏನಿರುತ್ತಾಳೆ ಅವಳು ತನ್ನ ಪತಿಯನ್ನು ಬಿಟ್ಟು ಅನ್ಯ ವ್ಯಕ್ತಿ ಬೇಕಾದರೆ ಅವನು ಮೈ ತುಂಬ ಚಿನ್ನವನ್ನು ಧರಿಸಿರಲಿ, ಅವಳು ಆಸಕ್ತಳಾಗುವುದಿಲ್ಲ. ಅವಳ ಸ್ವಭಾವ ಹಾಗೆ ಇರುತ್ತದೆ. ಮತ್ತು ಪತಿವ್ರತೆಯ ಅರ್ಥ ಇದೂ ಕೂಡ ಆಗುವುದಿಲ್ಲ. ಅಂದರೆ ಅವಳು ತನ್ನ ಪತಿಯ ಹೊರತು ಬೇರೆಯವರೊಡನೆ ಜಗಳವಾಡುವುದು. ಈಗ ಅಂತೆಯೇ ಒಂದು ಮನೆಯಲ್ಲಿ ಹುಡುಗಿ ಪತ್ನಿ ಇರುತ್ತಾಳೆ, ಅವಳ ಪತಿ ಇದ್ದಾನೆ, ಅತ್ತೆ, ಮಾವ, ಭಾವ, ಮೈದುನ, ಪೂರ್ತಿ ಫ್ಯಾಮಿಲಿ ಇರುತ್ತದೆ, ಸಂಬಂಧಿಕರು ಬರುತ್ತಾರೆ. ಆಗ ಒಳ್ಳೆ ಮನೆಯ ಹುಡುಗಿ ಎಲ್ಲರನ್ನೂ ಸಮಾನವಾಗಿ ಆದರಿಸುತ್ತಾಳೆ, ಎಲ್ಲರನ್ನೂ ಸತ್ಕರಿಸುತ್ತಾಳೆ, ವಿನಮ್ರ ಮೃದು ಭಾಷೆಯುಳ್ಳವಳಾಗಿರುತ್ತಾಳೆ. ಆದರೆ ಯಾವ ಶ್ರದ್ಧೆ ಅವಳದು ತನ್ನ ಪತಿಯಲ್ಲಿರುತ್ತದೆಯೋ ಅದು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ಈಗ ಯಾವ ಶ್ರದ್ಧೆ, ಯಾವ ಆಸಕ್ತಿ, ಯಾವ ಸಮರ್ಪಣಾ ಭಾವ ತನ್ನ ಪತಿಯಲ್ಲಿ ಅವಳಿಗಿರುತ್ತದೆಯೋ ಅದು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯವಿಲ್ಲ. ಮತ್ತು ಎಲ್ಲರೊಡನೆ ಆದರ ಮತ್ತು ಸತ್ಕಾರ ಮತ್ತು ಪ್ರೀತಿಯಿಂದ ಇರುತ್ತಾಳೆ. ಯಾವಾಗ ಅವರು ಪರಿವಾರದೊಡನೆ ಬೇರೆ ಬೇರೆ ಆಗುತ್ತಾರೆ, ಯಾವಾಗ ಅಗಲುವಿಕೆಗೆ ಒಳಗಾಗ್ತಾರೆ, ಅವಳು ತನ್ನ ಭಾಗದ ಚಮಚವನ್ನು ಕೂಡ ಎತ್ತಿಕೊಂಡು ಹೋಗುವಳು, ತನ್ನ ಕೊಠಡಿಯಲ್ಲಿ ಇಡುವಳು ಎತ್ತಿಕೊಂಡು, ತನ್ನ ಪತಿಯ ಜೊತೆ ಹೊರಟು ಹೋಗುವಳು, ಅವರೆಡೆಗೆ ನೋಡುವುದೂ ಇಲ್ಲ. ಹಾಗಾಗಿ ಪುಣ್ಯಾತ್ಮರೇ, ನಾವಿಲ್ಲಿ ಈ ಕಾಲನ ಜಾಲದಲ್ಲಿ ಇದ್ದೇವೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ, ಇಲ್ಲಿ ಎಷ್ಟು ದೇವತೆಗಳಿದ್ದಾರೆ. ಇವರು ನಮ್ಮದೇ ಸೋದರ ಸೋದರಿ ಮೊಮ್ಮಕ್ಕಳಾಗಿದ್ದಾರೆ. ಈಗ ಇಲ್ಲಿ ಇವರನ್ನು ಪ್ರಧಾನರನ್ನಾಗಿ ಮಾಡಿಡಲಾಗಿದೆ. ನಮ್ಮದು ಇವರೊಡನೆ ಯಾವ ದ್ವೇಷವೂ ಇಲ್ಲ. ಇವರನ್ನು ಸತ್ಕರಿಸಬೇಕಾಗಿದೆ. ಆದರೆ ನಮ್ಮ ಆಸ್ಥೆ ಇವರಲ್ಲಿ
ಆ ಪತಿವ್ರತೆಯಂತೆ ಎಂದಿಗೂ ಆಗಿರಲು ಸಾಧ್ಯವಿಲ್ಲ. ಮತ್ತು ಯಾವಾಗ ನಾವು ಇಲ್ಲಿಂದ ಹೊರಡುವೆವು, ಅಗಲುವೆವು ಇವರಿಂದ, ಯಾವಾಗ ನಾವು ಇವರಿಂದ ಬೇರೆಯಾಗುವೆವು, ಅಂದರೆ ಸತ್ಯಲೋಕಕ್ಕೆ ಹೋಗುವೆವು, ಆಗ ನಮ್ಮ ಒಂದೊಂದು ಅಂದರೆ ಪ್ರತಿಯೊಂದು ಎಲ್ಲ ಭಕ್ತಿ ಸಂಪಾದನೆಯನ್ನು ಜೊತೆಯಲ್ಲಿ ಕೊಂಡೊಯ್ಯುವು, ಇವರ ಕಡೆ ಇಣುಕುವುದೂ ಇಲ್ಲ. ಆದರೆ ಎಲ್ಲಿ ತನಕ ನಾವು ಸಹಪರಿವಾರದಲ್ಲಿದ್ದೇವೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ, ನಮ್ಮ ಕರ್ತವ್ಯವಲ್ಲ ದ್ವೇಷವನ್ನು ಮಾಡುವುದು. ಪರಮಾತ್ಮ ಹೇಳ್ತಾರೆ, ತಿನ್ನು ದೇವಾ ದಿಲ್ ಮೇ ಬಸೆ ಯೇ ಬ್ರಹ್ಮ ವಿಷ್ಣು ಮಹೇಶೆ ಪ್ರಥಮ ಕರೋ ಇನ್ಕೋ ಬಂದಗಿ ಫಿರ್ ಸುನ್ ಸದ್ಗುರು ಉಪದೇಶ. ತಿನ್ನು ದೇವ ದಿಲ್ ಮೇ ಬಸೆ ಅಂದರೆ ಆದರಣೀಯರಾಗಿದ್ದಾರೆ ಮತ್ತು ಮೊದಲು ಇವರನ್ನೇ ಸತ್ಕರಿಸಬೇಕು, ಏಕೆಂದರೆ ಪ್ರಥಮ ಮಂತ್ರ ಇವರಿಂದಲೇ ಪ್ರಾರಂಭಿಸುತ್ತೇವೆ. ಲೇಕಿನ್ ಸುನ್ ಸದ್ಗುರು ಉಪದೇಶ. ನಂತರ ಏನು ವಾಸ್ತವಿಕ ಜ್ಞಾನ ಗುರು ಹೇಳುತ್ತಾರೆ ಅದರ ಮೇಲೆ ಧ್ಯಾನವಿಡಬೇಕು. ಈಗ ಗೀತೆ ಅಧ್ಯಾಯ ಸಂಖ್ಯೆ 13ರಲ್ಲಿ ಹೇಳಿದೆ ಏನೆಂದರೆ, ಯಾರು ಅವ್ಯಭಿಚಾರಣಿ ಭಕ್ತಿಯನ್ನು ಮಾಡುತ್ತಾರೆ ಅವರು ಪರಮಾತ್ಮನನ್ನು ಪ್ರಾಪ್ತಿಸುತ್ತಾರೆ. ವ್ಯಭಿಚಾರಣಿ ಭಕ್ತಿಯನ್ನು ನಾವು ಮಾಡುತ್ತಿದ್ದೆವು ಮೊದಲು. ಹನುಮಂತ ಸಿಕ್ಕಿಬಿಟ್ಟ, ಹನುಮಂತನಿಗೆ ಜಯವಾಗಲಿ, ಬಾಬಾ ಶ್ಯಾಮ್ಜಿಯವರಿಗೆ ಜಯವಾಗಲಿ, ಬಾಬಾ ಶ್ಯಾಮ್ಜಿಯವರೇ ನಮ್ಮ ಉದ್ಧಾರವನ್ನು ಮಾಡಿ, ಮತ್ತೊಮ್ಮೆ ಶೇರಾವಾಲಿ ನನ್ನ ಕಲ್ಯಾಣವನ್ನು ಮಾಡು, ಭಗವಂತ ವಿಷ್ಣು ನನ್ನನ್ನು ಪಾರುಗೊಳಿಸು, ಶಂಕರ ಭಗವಂತ ನೀಡು ಧನವನ್ನು, ನಿನ್ನ ಭಕ್ತಿ ಮಾಡುತ್ತಿರುವೆ ನಾನು. ಹೀಗೆ ನಾವು ಇವರೆಲ್ಲರ ಮುಂದೆ ನಮ್ಮದದು ಏನಿತ್ತು, ಬೇಡಿಕೆಯ ಯಾಚನೆಯನ್ನು ಮಾಡುತ್ತಿದ್ದೆವು. ನಾವು ವ್ಯಭಿಚಾರಿಣಿ ಭಕ್ತಿಯನ್ನು ಮಾಡುತ್ತಿದ್ದೆವು. ಈಗ ನಮಗೆ ನಮ್ಮ ಪತಿಯ ಅರಿವು ಬಂದುಬಿಟ್ಟಿದೆ. ಕಬೀರರೇ ನಮ್ಮೆಲ್ಲರ ಮಾಲೀಕನು, ಎಲ್ಲರ ಸ್ವಾಮಿ ಆಗಿರುವರು. ಈಗ ನಾವು ಆ ಪತಿಯ ಜೊತೆ ಹೊಂದಿಕೊಂಡಿದ್ದೇವೆ, ನಮ್ಮ ನಿಶ್ಚಿತಾರ್ಥವಾಗಿದೆ, ನೆಂಟಸ್ತಿಕೆ ಪ್ರಾರಂಭವಾಗಿದೆ. ಈಗ ನಾವು ನಮ್ಮ ಪತಿಯ ಹೊರತು ಯಾವುದೇ ದೇವತೆಗಳ ಎದುರು ಯಾಚನೆಯನ್ನು ಮಾಡುವಂತಿಲ್ಲ, ಏಕೆಂದರೆ ಯಾಚನೆಯನ್ನು ಮಾಡಿದರೆ ಸಮರ್ಪಿತವಾದಂತೆ. एक साध्य सब सदय सब साध्य सब जावे माली सींचे मूल को फिर फले फूले अगावे. ನಂತರ ಪರಮಾತ್ಮ ಹೇಳ್ತಾರೆ, ಯಾರು ಹೀಗೆ ಯಾವಾಗ ಆಗುವರೋ, ಅದೆಂತಹ ಭಾವನೆ ಆಗಿರಬೇಕು ನಿನ್ನದು ಅಂದರೆ ಹೇಳ್ತಾರೆ, पतिव्रता सो जानिए जो एक पुरुष से रात निर्दावे निर्भरता ना दूजे से बात. पतिव्रता सो जानिए एक पुरुष से रात. ರತ್ ಅಂದರೆ ಲೀನತೆ. ಪತಿವ್ರತೆ ಎಂದು ಅವಳನ್ನು ತಿಳಿಯಿರಿ, ಯಾರು ಕೇವಲ ಒಬ್ಬ ಪುರುಷನೊಡನೆ ಸಂಬಂಧಿತ ಆಗಿರುವಳು, ಅಂದರೆ ತನ್ನ ಪತಿಯೊಡನೆ. और निर्दाव निर्भरता, ಯಾರೊಡನೆಯೂ ಯಾವ ದ್ವೇಷವನ್ನು ಇಟ್ಟುಕೊಂಡಿರುವುದಿಲ್ಲ. और ना दूजे से बात, ಅಂದರೆ ತನ್ನ ಪತಿಯ ಮಟ್ಟದ ಮಾತನ್ನು ಆಕೆ ಬೇರೆ ಯಾರೊಡನೆಯೂ ಹೇಳುವುದಿಲ್ಲ. घर आंगन एक सारे है वचन उल्लंघना होई आन खसम से ओलने पतिव्रता है सोई. ಈಗ ನೋಡಿ, ಎರಡು ವ್ಯಾವಹಾರಿಕ ಮತ್ತು ಆಧ್ಯಾತ್ಮಿಕ ಈ ಒಂದೇ ವಾಣಿಯಲ್ಲಿ ಎರಡೂ ಕೂಡ ತಮ್ಮೆದುರು ಉದಾಹರಣೆಯಾಗಿವೆ. घर आंगन एक सार है. ಬೇಕಾದರೆ ಅವಳು ಮನೆಯಲ್ಲಿರಲಿ ಪತಿವ್ರತೆ, ಬೇಕಾದರೆ ಹೊರಗೆ ಕೆಲಸಕ್ಕಾಗಿ ಹೋಗಲಿ, ಅವಳ ಮನಸ್ಸಲ್ಲಿ ಯಾವುದೇ ಪರಿವರ್ತನೆ ಆಗಲು ಸಾಧ್ಯವಿಲ್ಲ. और आन खसम से ओलने, ಎಲ್ಲ ರೀತಿಯಲ್ಲೂ ಸ್ವತಃ ರಕ್ಷಿಸಿಕೊಳ್ಳುತ್ತಾಳೆ. ಅವಳಾಗಿರುವಳು ಪತಿವ್ರತೆ. आन पुरुष से हंसत है वो चंडी चोर चुड़ैले जिनसे क्या घर बास है वो घर में बसे घुड़ैले. कहते हैं आन पुरुष से हंसत है वो चंडी चोर चुड़ैले. ಮತ್ತು ಹೇಳ್ತಾರೆ, ಅವಳಿಂದ ಏನು ಮನೆ ಉದ್ಧಾರವಾಗುವುದು, वह घर में बसे घुड़ैल. ಭೂತ ಆಗಿರುವಳು ಅವಳಂತೂ. ಈಗ ಇಲ್ಲಿ ಪರಮಾತ್ಮ ನಮಗೆ ನೆನಪಿಸ ಬಯಸುತ್ತಾರೆ ಏನೆಂದರೆ, ಒಬ್ಬ ಕಬೀರ ಪರಮಾತ್ಮನನ್ನು ಬಿಟ್ಟು ತಮ್ಮ ಶ್ರದ್ಧೆ, ತಮ್ಮ ಭಾವನೆ, ಯಾವುದೇ ಇಷ್ಟ ಯಾವುದೇ ದೇವತೆಯಲ್ಲಿ ಉಂಟಾಗುತ್ತದೆಂದಾದರೆ ಪರಮಾತ್ಮ ಹೇಳುತ್ತಾರೆ, ಅವರದು ನಮಗೆ ಅವಶ್ಯಕತೆ ಇಲ್ಲ. ಆ ಮಹಿಳೆ ಯಾರು ಬೇರೆಯವರೊಡನೆ ಮಾತನಾಡುತ್ತಾಳೆ, ಪತಿಸ್ಥರದ್ದು, ಅಂದರೆ ಅವಳು ಮನೆಯಲ್ಲಿಟ್ಟುಕೊಳ್ಳಲು ಯೋಗ್ಯಳು ಅಲ್ಲ. ಹೀಗೆ ಪರಮಾತ್ಮ ನಮ್ಮೊಡನೆ ಮುನಿಸಿಕೊಳ್ಳುವರು. सो कर्मी घर में रहे पतिव्रता सो नारे आन पुरुष से कर प्रीतड़ी ना रखिए घर बार. पतिव्रता सुनी नहीं ये रखवाले हैं राम कल्प वर्ष करुणामयी वो चौकी आठों जावे. ಹೇಳುತ್ತಾರೆ, ಯಾರು ಒಬ್ಬನೇ ಪರಮಾತ್ಮನಾದ ಕಬೀರರ ಮೇಲೆ ಆಶ್ರಿತವಾಗುವುದು ಆತ್ಮ. ಹೇಳ್ತಾರೆ ನಂತರ, पतिव्रता सुनी नहीं
रखवाले हैं राम, वह कबीर परमात्मा उसके रखवाले होंगे, पल पल पर साथ रहेंगे। और कल्प वृक्ष करुणामयी, ಅವನು ಕಲ್ಪವೃಕ್ಷದ ಕೆಲಸ ಮಾಡುವನು ದಯಾಳು ಭಗವಂತ. और चौकी आठों याम, ಅಂದರೆ ಪ್ರತಿ ಸಮಯ ಅವರ ಒಂದೊಂದು ಕ್ಷಣಕ್ಕೂ ಕಾಪಾಡುತ್ತಲಿರುವರು ಭಗವಂತ, ಯಾವುದೇ ಆಪತ್ತು ಬಾರದಿರಲಿ ನನ್ನ ಮಗುವಿನ ಮೇಲೆ ಎಂದು. पतिव्रता पानी चली पन ही नाही पाए, वस्त्र अंग विनंग है वो आप देत उठाए। पतिव्रता जमी पर जो 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 धर है पाँव, समर्थ झाड़ू देते है ना काटा लग जावे। ಹೇಳುತ್ತಾರೆ ಆ ಪತಿವ್ರತೆ ಅಂದರೆ ಹೇಗೆ? ಪರಮಾತ್ಮ ಕಬೀರರ ಹೊರತು ತಮಗೆ ಯಾವುದೇ ಅನ್ಯ ದೇವತೆಯಲ್ಲಿ ಕನಸಲ್ಲೂ ಇಚ್ಛೆ ಉಂಟಾಗದಿದ್ದರೆ ಆವಾಗ ತಾವು ಪತಿವ್ರತೆ ಪದವಿಗೆ ಬಂದಿರಿ. ಮತ್ತು ಹೇಳುತ್ತಾರೆ ನಂತರ ತಾವು ಜೀವನರೂಪಿ ಪ್ರಯಾಣದಲ್ಲಿ, ತಾವು ತಮ್ಮ ಜೀವನರೂಪಿ ಯಾತ್ರೆಯಲ್ಲಿ जो जो धर है पाव, ಅಂದರೆ ತಮ್ಮ ಯಾತ್ರೆಯಲ್ಲಿ ಜೀವನರೂಪಿ ಪ್ರಯಾಣದಲ್ಲಿ ತಾವು ನಡೆಯುತ್ತೀರಿ. ಮತ್ತು ಹೇಳ್ತಾರೆ समर्थ झाड़ू देते है, ತಮ್ಮ ಜೀವನ ಮಾರ್ಗದಲ್ಲಿ ಒಂದೊಮ್ಮೆ ತಮ್ಮ ಮೇಲೆ ಯಾವುದಾದರೂ ಆಪತ್ತು ತರುವಂತಹ ಪಾಪದ ದಂಡವೇನಿದೆ ಅದನ್ನು ಮಾಲೀಕನು ದೂರ ಮಾಡುತ್ತಾನೆ. ಆ ಪಾಪದ ದಂಡವನ್ನು ನಾಶ ಮಾಡುತ್ತಾ ಮುಂದೆ ಮುಂದೆ ಗುಡಿಸುತ್ತಾ ಹೋಗುತ್ತಾನೆ. ನಿನಗೆ ಸುಖವನ್ನು ನೀಡುವುದಕ್ಕಾಗಿ, ನಿನ್ನ ದುಃಖ ನಿವಾರಣೆಗಾಗಿ ನಿನಗೆ ಅರಿವಾಗಲು ಬಿಡಲಾರ. ಅಂದರೆ ಏನು ಆಪತ್ತು ನಿನಗೆ ಬರುವುದಿತ್ತು. ಮತ್ತು ಪರಮಾತ್ಮ ಅದನ್ನು ಇನ್ ಅಡ್ವಾನ್ಸ್ ಆಗಿ ನಾಶ ಮಾಡುತ್ತಾರೆ. पतिव्रता जमी पर जो जो धर है पाँव, समर्थ झाड़ू देते है ना काटा लग जावे। पतिव्रता भूखी रहे वहाँ समर्थ घर सोचे, ऐसी पति की स्त्री के काल कर्म हो मोक्ष। पतिव्रता बतिया करे आन पुरुष मुख जोड़े, साहेब बहुत रिसाते है वो पल में बैठे तोड़े। ಈಗ ಪುಣ್ಯಾತ್ಮರೇ, ತಮ್ಮ ಕಡೆಗೆ ಸಂಕೇತವಿದೆ. ಪರಮಾತ್ಮ ಹೇಳುತ್ತಿದ್ದಾರೇನೆಂದರೆ, के पतिव्रता बतिया करे ಆನ್ ಪುರುಷ ಮುಖ ಜೋಡೆ, ಅಂದರೆ ಯಾರೋ ಬೇರೆ ಪರಪುರುಷನೊಡನೆ ಯಾರಾದರೂ ಮಾತನಾಡುತ್ತಿದ್ದರೆ ಹುಡುಗಿಯು ಆಗ ಹೇಳುತ್ತಾರೆ ಅವಳ ಪತಿ ಅವಳಲ್ಲಿ ಬಹಳ ಕೋಪಗೊಳ್ಳುತ್ತಾನೆ ಮತ್ತು ಅವಳೊಂದಿಗೆ ಸಂಬಂಧವನ್ನು ಮುರಿಯುತ್ತಾನೆ. ಹೀಗೆ ಉದಾಹರಣೆಯನ್ನು ನೀಡುತ್ತಿದ್ದಾರೆ. ಅಂದರೆ ಪೂರ್ಣ ಪರಮಾತ್ಮನನ್ನು ಬಿಟ್ಟು, ತನ್ನ ಮಾಲೀಕನನ್ನು ಬಿಟ್ಟು ನಾವು ಯಾರೇ ಅನ್ಯ ದೇವರಲ್ಲಿ ಹೃದಯದಿಂದಲೂ ಯಾವುದೇ ಡಿಮಾಂಡ್ ಮಾಡುವ ಪ್ರಯತ್ನವನ್ನು ಮಾಡಿದರೆ ಆಗ ಹೇಳ್ತಾರೆ ಸಾಹೇಬ್ ಬಹುತ್ ರಿಸಾತ್ ಹೈ, ಪರಮಾತ್ಮ ಬಹಳ ಕೋಪಗೊಳ್ಳುತ್ತಾರೆ, ದುಃಖಿಯಾಗುತ್ತಾರೆ ಮತ್ತು ತಮ್ಮನ್ನು ಪಲ್ ಮೇ ಬೈಠೆ ತೋಡ್, ತಮ್ಮನ್ನು ರಿಜೆಕ್ಟ್ ಮಾಡುವನು. ಈಗ ಪರಮಾತ್ಮ ಹೇಳ್ತಾರೆ ಕಬೀರರು, 100 वर्ष तो सतगुरु पूजा एक दिन आन उपासी, वो अपराधी आत्मा फिर पड़े काल की फांसी। 100 ವರ್ಷಗಳ ತನಕ ತಾವು ಈ ಸತ್ಯ ಸಾಧನೆಯನ್ನು ಮಾಡಿ ಮತ್ತು ನಂತರ ಒಂದು ದಿನ ತಾವು ಅನ್ಯ ದೇವರ ಪೂಜೆ ಮಾಡಿದರೆ ಅನ್ಯ ದೇವತೆಗಳದ್ದು कहते हैं वो अपराधी आत्मा फिर पड़े काल की फांसी। ತಮ್ಮದು ನಾಮಖಂಡವಾಗುವುದು. ನಾಮಖಂಡವಾಗುವುದರಿಂದ ನಂತರ ತಮ್ಮ ಮನಸ್ಸು ನಿಧಾನವಾಗಿ ಇಲ್ಲಿಂದ ಸರಿಯುವುದು ಮತ್ತು ಹೇಳಲಾರದಷ್ಟು ದೂರ ಹೊರಟು ಹೋಗುವಿರಿ. ಮತ್ತು ಎಲ್ಲಿಯವರೆಗೆ ತಮ್ಮ ನಾಮಖಂಡನೆ ಆಗಿಲ್ಲ ಅಲ್ಲಿಯವರೆಗೆ ಏನು ಸತ್ಯ ಸಾಧನೆ ಮಾಡಿರುವಿರಿ, ಅದರಿಂದ ಬಹಳ ಭಕ್ತಿಧನ ತಮ್ಮದು ಸಂಗ್ರಹವಾಯಿತು. ಮತ್ತು ತಾವುಗಳು ಇಲ್ಲಿ ಬರದಿದ್ದರೂ, ನಾಮವನ್ನು ಜಪಿಸದಿದ್ದರೂ, ಜೊತೆಯಲ್ಲಿ ಅಸಂಬದ್ಧವನ್ನು ಪ್ರಾರಂಭಿಸಿದರೂ ತಮಗೆ ಎಡೆಬಿಡದೆ ಸುಖವಾಗುತ್ತಲೇ ಇರುವುದು. ಏಕೆಂದರೆ ತಮ್ಮ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿದೆ. ಮತ್ತದು ಬೇಕಾದರೆ ಹಲವು ಸಾವಿರ ಯುಗಗಳ ತನಕ ತಮಗೆ ಲಾಭವನ್ನು ನೀಡಬಲ್ಲದು. ಅದರ ನಂತರ ಮತ್ತು ಅಂತ್ಯದಲ್ಲಿ ಕಥೆಯ ಜೀವನ. ಈ ಪ್ರಕಾರ ಪರಮಾತ್ಮ ಹೇಳುತ್ತಾರೆ, 100 वर्ष सतगुरु की पूजा ಇಂಥ ಸತ್ಯ ಸಾಧನೆ ಮಾಡಿಕೊಂಡು और एक दिन आन उपासी, वो अपराधी आत्मा पड़े काल की फांसी। ಹಾಗೆ ನಾವು ಯಾವ ಮಟ್ಟದಿಂದ ಇಲ್ಲಿ ಬಿದ್ದಿದ್ದೆವು, ನಾವು ಅದೇ ಮಟ್ಟಕ್ಕೆ ಬಂದು ಬಿಟ್ಟು ಪರಮಾತ್ಮನನ್ನು ಪಡೆಯಬೇಕಾಗಿದೆ. ಮತ್ತು ನಾವು ನಮ್ಮ ಮಾಲೀಕ ಕಬೀರರ ಹೊರತು ಯಾವುದೇ ಅನ್ಯ ಉಪಾಸನೆಯನ್ನು ಮಾಡಬಾರದು. ಹೀಗೆ ನಮ್ಮ ಮೋಕ್ಷ ಆಗುವುದು. ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagatguru.org.
ಜಗದ್ಗುರು ರಾಮ್ಪಾಲ್ಜಿ.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.